ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಆರ್ಡರ್ ಆಫ್ ಇಂಟೇಕ್ ಆಫ್ ಫುಡ್. ಅಂದ್ರೆ ನೀವೀಗ ಊಟ ಮಾಡೋ ಅಂತೀರಂದ್ರೆ ಮೊದ್ಲು ಯಾವ ರಸ ನೀವು ಸೇವನೆ ಮಾಡ್ಬೇಕಾಗ್ತೈತಿ. ಸೊ ಮೊದಲಿಗೆ ನೋಡ್ರಿ, ನೀವು ಊಟಕ್ಕೆ ಕುಂತೀರಂದ್ರೆ ಸ್ವೀಟ್ ಸೇವನೆ ಮಾಡ್ಬೇಕಾಗ್ತೈತಿ ರೀ, ಮಧುರ ರಸ. ಯಾಕಂದ್ರೆ ನೀವು ಈಗ ಸ್ವಲ್ಪ ಹೊತ್ತು ಏನರ ಊಟ ಮಾಡಿರಂಗಿಲ್ಲ, ಗ್ಯಾಪ್ ಆಗಿರ್ತೈತಲ್ಲ, ನಿಮ್ಮ ಹೊಟ್ಟೆ ಒಳಗೆ ಏನಾಗಿರ್ತೈತಿ ರೀ, ವಾತ ಭಾಳ ಜಾಸ್ತಿ ಆಗಿಬಿಟ್ಟಿರ್ತೈತಿ. ಸೊ ಆ ವಾತ ಕಡಿಮೆ ಮಾಡಲಿಕ್ಕೆ ಮೊದಲು ಸಿಹಿ ಪದಾರ್ಥ ತಿನ್ನಬೇಕು. ನೋಡಿರ್ಬೇಕು ನೀವು ಎಲ್ಲರ ಫಂಕ್ಷನ್ ಗಿಂಕ್ಷನ್ ಹೋದಾಗ ಮೊದಲು ಸಿಹಿನ ಇಡ್ತಾರ್ರಿ. ಅದಾದಮೇಲೆ ಸೋರ್ ಆ್ಯಂಡ್ ಸಾಲ್ಟಿ ಫುಡ್, ಆಮ್ಲ ಲವಣ ರಸ ಸೇವನೆ ಮಾಡ್ಬೇಕು. ಯಾಕಂದ್ರೆ ಇದು ನಿಮ್ಮ ಜಠರಾಗ್ನಿ ಏನಿರ್ತೈತೆ ನೋಡ್ರಿ, ಅದನ್ನು ಹೆಚ್ಚಿಗೆ ಮಾಡ್ತೈತಿ. ಅದ್ರ ಸಂಬಂಧ ನಿಮ್ಮ ಡೈಜೆಷನಿಗೆ ಹೆಲ್ಪ್ ಮಾಡ್ತೈತೆ ರೀ. ಮತ್ತು ಲಾಸ್ಟಿಗೆ ಬಿಟ್ರೆ ಆ್ಯಂಡ್ ಅಸ್ಟ್ರಿಂಜೆಂಟ್ ಆ್ಯಂಡ್ ಕಟುತಿಕ್ತ ರಸ ಸೇವನೆ ಮಾಡ್ಬೇಕು ರೀ. ಇದೇನು ಮಾಡ್ತೈತಿ, ನೀವು ಊಟ ಮಾಡಿಂದ ನಿಮ್ಮ ಹೊಟ್ಟೆಗೆ ಗ್ಯಾಸು ಮತ್ತು ಇಂಡೈಜೆಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತೈತೆ ನೋಡ್ರಿ, ಅದನ್ನು ಕಡಿಮೆ ಮಾಡ್ತೈತಿ, ಪಿತ್ತವನ್ನು ಕಡಿಮೆ ಮಾಡ್ತೈತಿ. ಅದು ಏನೂ ಆಗ್ಲಾರ್ದಂಗೆ ನೋಡ್ಕೊಂಡು ಹೋಗ್ತೈತಿ ರೀ. ಸೊ ಇನ್ನೊಂದು ಸೀಕ್ವೆನ್ಸ್, ಮೊದಲ ಮಧುರ ರಸ, ಆಮೇಲೆ ಆಮ್ಲ ಲವಣ, ಲಾಸ್ಟಿಗೆ ಕಟುತಿಕ್ತ ರಸ ಸೇವನೆ ಮಾಡ್ಬೇಕಂತ ಇರ್ತೈತೆ ರೀ. ಧನ್ಯವಾದಗಳು.